ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು. ಕಲ್ಲ ಹೊತ್ತು ಕಡಲೊಳಗೆ ಮುಳುಗಿದಡೆ ಎಡರಿಂಗೆ ಕಡೆ ಉಂಟೆ ಅವ್ವ. ಉಂಡು ಹಸಿವಾಯಿತೆಂದಡೆ ಭಂಗವೆಂಬೆ. ಕಂಡ ಠಾವಿನಲ್ಲಿ ಮನ ಬೆಂದಡೆ ಗಂಡ ಚನ್ನಮಲ್ಲಿಕಾರ್ಜುನ ದೇವನೆಂತೊಲಿವನವ್ವ. ಇದು ಮಹಾದೇವಿ ಅಕ್ಕನವರ ಒಂದು ಅಮೂಲ್ಯವಾದ ಮತ್ತು ಹೆಚ್ಚು ಪ್ರಚಲಿತವಿಲ್ಲದ ವಚನ. ಇದು ಮೇಲೆ ಅರ್ಥ ಹೇಳಿದ್ರೆ ಎಲ್ಲರಿಗೂ ಸುಲಭವಾಗಿ ಗೊತ್ತಾಗುತ್ತೆ. ಕಲ್ಲ ಹೊತ್ತು ಕಡಲೊಳಗೆ ಮುಳುಗಿದಡೆ ಎಡರಿಂಗೆ ಕಡೆ ಉಂಟೆ ಅವ್ವ. ಕಡಲು ಅಂದರೆ ಸಮುದ್ರ. ಸಮುದ್ರದೊಳಗಡೆ ಮುಳುಗಬೇಕಾದ್ರೆ ಈಜು ಬರೋರು ಹೋಗ್ಬೇಕು. ಈಜು ಬರೋದಿಲ್ಲ ಅಂಥದ್ರಲ್ಲಿ ಕಲ್ಲು ಕಟ್ಕೊಂಡು ಸಮುದ್ರಕ್ಕೆ ಬಿದ್ದರೆ ಕಲ್ಲ ಹೊತ್ತು ಕಡಲೊಳಗೆ ಮುಳುಗಿದಡೆ ಎಡರಿಂಗೆ ಕಡೆ ಉಂಟೆ ಅವ್ವ ಅಂದ್ರೆ ಮುಳುಗಿಸುತ್ತೆ, ಸಾಯಿಸುತ್ತದೆ. ಉಂಡು ಹಸಿವಾಯಿತೆಂದಡೆ ಭಂಗವೆಂಬೆ ಅಂದರೆ ಊಟ ಮಾಡಿದ ಮೇಲೆ ಮತ್ತೆ ನಾಲ್ಗೆ ಚಟಕ್ಕಾಗಿಯೋ ಅಥವಾ ಆಸೆಗಾಗಿಯೋ ಅಥವಾ ಇನ್ನೊಬ್ಬರು ಒತ್ತಾಯಕ್ಕಾಗಿಯೋ ಊಟ ಮಾಡಿದ್ರೆ ಇಷ್ಟು ಕೇಡಾಗತ್ತೆ ಅಂತ ಮಹಾದೇವಕ್ಕೆ ಹೇಳೋದು. ಉಂಡು ಹಸಿವಾಯಿತೆಂದಡೆ ಭಂಗವೆಂಬೆ. ಕಂಡ ಠಾವಿನಲ್ಲಿ ಮನ ಬೆಂದಡೆ ಗಂಡ ಚನ್ನಮಲ್ಲಿಕಾರ್ಜುನ ದೇವನೆಂತೊಲಿವೆನವ್ವ. ಇದು ಮಹಾದೇವಿಯಕ್ಕರ ಜೀವನದಲ್ಲಿ ಪ್ರತ್ಯಕ್ಷವಾಗಿ ನಡೆದ ಘಟನೆ. ಮಾತಾಜಿಯವರು ತರಂಗಿಣಿ ಪುಸ್ತಕದಲ್ಲಿ ಕಾದಂಬರಿಯಲ್ಲಿ ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ ಆ ಪ್ರಸಂಗವನ್ನು. ಹಸಿವಿನ ಅಬ್ಬರ ಅಂತ ಒಂದು ಅಧ್ಯಾಯ, ಪ್ರಾಯಶಃ 38-39ನೇ ಅಧ್ಯಾಯ ತರಂಗಿಣಿ ಒಳಗೆ. ಹಸಿವಿನ ಅಬ್ಬರ ಅಂದರೆ ಅವತ್ತು 2 ದಿವಸದಿಂದ 3 ದಿವಸದಿಂದ ಮಹಾದೇವಿ ಅಕ್ಕ ಸರಿಯಾಗಿ ಊಟ ಮಾಡಿಲ್ಲ. ಕೌಶಿಕನ ಹತ್ರ ಅರಮನೆಗೆ ಹೋದಾಗಲೇ ಹಣ್ಣು ಹಂಪಲುಗಳ ಮೇಲೆ ಇರೋದು ಅನ್ನುವ ವ್ರತವನ್ನು ಹಿಡಿದಿದ್ದಾರೆ. ಮಾತಾಜಿಯವರು 76ನೇ ಇಸ್ವಿಯಲ್ಲಿ ಈ ಕಾದಂಬರಿ ಬರೆದಿದ್ದು. ಆವಾಗ ಅವರಲ್ಲಿ ಇನ್ನೂ ಇಂತಹ ಮೌಲ್ಯಗಳ ಬಗ್ಗೆ ಬಹಳ ಪ್ರೀತಿ ಇತ್ತು, ಒಲವಿತ್ತು. ತುಂಬ ಚೆನ್ನಾಗಿ ತಗೊಂಡಿದ್ದಾರೆ ಅದನ್ನ. ಅರಮನೆಗೆ ಹೋಗುವ ಪ್ರಸಂಗದಲ್ಲಿ ಆಕೆ ಸಂಕಲ್ಪ ಮಾಡಿ ಹೋಗ್ತಾನೆ. ಅಂದರೆ ಒಂದು ವ್ರತ ಮಾಡ್ತಾ ಇದ್ದೀನಿ, ಆ ವ್ರತ ಮುಗಿಯೋವರೆಗೂ ಯಾರನ್ನು ಮುಟ್ಸ್ಕೊಳಂಗಿಲ್ಲ, ಅಷ್ಟೇ ಅಲ್ಲ ನನ್ನ ಆಹಾರವನ್ನು ನಾನೇ ತಯಾರು ಮಾಡ್ಕೊಳ್ಳೋದು, ಅದು ಬೇಯಿಸದೇ ಇರ್ತಕ್ಕಂಥ ಆಹಾರ, ಹಣ್ಣು ಹಂಪಲು ಗಡ್ಡೆ ಗೆಣಸು ಇಂಥದ್ರ ಮೇಲೆ ಇರಬೇಕು ಅಂತ ಸಂಕಲ್ಪ ಮಾಡಿ ಹೋಗ್ತಾರೆ. ಎಲ್ಲ ಆಗಿ ಕೊನೆಗೆ ಅರಮನೆಯಿಂದ ಬಿಡುಗಡೆ ಆಗೋ ಸಂದರ್ಭ. ಜಂಗಮರು ಬರ್ತಿರ್ತಾರೆ. ಇಷ್ಟೊತ್ತಿಗಾಗಲೇ 2 ತಪ್ಪು ಮಾಡಿರ್ತಾನೆ ಕೌಶಿಕ, 3ನೇ ತಪ್ಪನ್ನು ಮಾಡಿಬಿಡ್ತಾನೆ. ಆವತ್ತು 2 ದಿವಸದಿಂದ ಮಹಾದೇವಿ ಅಕ್ಕ ಹಣ್ಣನ್ನು ಸರಿಯಾಗಿ ಸ್ವೀಕಾರ ಮಾಡಿಲ್ಲ. ಆರೋಗ್ಯವಂತರಿಗೆ ಹಸಿವು ಜಾಸ್ತಿ ಇರ್ತದೆ, ಯಾವಾಗಲೂ ತಿಳ್ಕೊಳ್ಳಿ. ಆರೋಗ್ಯ ಯಾರು ಚೆನ್ನಾಗಿರುತ್ತೋ ಅವ್ರಿಗೆ ಹಸಿವು ಬಹಳ ಇರುತ್ತೆ. ಜೊತೆಗೆ ಈ ಹಣ್ಣು ತರಕಾರಿಗಳ ಮೇಲೆ ಇರ್ತೀವಲ್ಲ, ಆವಾಗಲೂ ಹಸಿವು ಭಾಳ ಆಗುತ್ತೆ. ನೀವು ಯಾವತ್ತೋ ಒಂದು ದಿವಸ ಬೆಳಗ್ಗೆ ತಿಂಡಿ ಸಿಗಲಿಲ್ಲ, ಊಟ ಸಿಗಲಿಲ್ಲ, ರಾತ್ರಿ ತನಕ ಸುಮ್ಮನೆ ಇದ್ಬಿಟ್ಟು ನಮಗೆ ಹಸಿವು ತಡೆಯೋ ಶಕ್ತಿ ಬಂದಿದೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಆರೋಗ್ಯ ಚೆನ್ನಾಗಿದ್ದರೆ ಅನಿವಾರ್ಯ ಪ್ರಸಂಗಗಳಲ್ಲಿ ಹಸಿವು ತಡೆಯೋದು ಬೇರೆ. ಈ ದುಃಖದಲ್ಲಿ ಯಾರೋ ತೀರ್ಕೊಂಡಾಗ ಹಂಗೆ ಹಸಿವು ತಡೆಯೋದು ಬೇರೆ. ಆದರೆ ಆರೋಗ್ಯ ಚೆನ್ನಾಗಿದೆ ಮತ್ತು ಮಹಾದೇವಿ ಅಕ್ಕನ ಆಮೇಲೆ ಸುಮಾರು 1 ತಿಂಗಳಿಂದ 1-1.5 ತಿಂಗಳಿಂದ ಬರೀ ಹಣ್ಣುಗಳ ಮೇಲೆ ಇದ್ದಾರೆ, ಹಣ್ಣು ಗಡ್ಡೆ ಗೆಣಸು ಮೇಲೆ ಇದ್ದಾರೆ ಅಂತ ಅಂದ್ಕೊಳ್ಳಿ, ತರಕಾರಿ ಮೇಲೆ ಇದ್ದಾರೆ. ಬಹಳ ಕಷ್ಟ ಆಗುತ್ತೆ ಅವ್ರಿಗೆ. ಸರಿ, ಮಹಾದೇವಿ ಅಕ್ಕ ಅವತ್ತು ಕೌಶಿಕನ ಸೆರೆಯಿಂದ ಬಿಡಿಸ್ಕೊಂಡು ಉಟ್ಟ ಬಟ್ಟೆಯನ್ನು ಸೀಳಿ ತೊಟ್ಟ ತೊಡಿಗೆ ಮುರಿದು ಕೊಟ್ಟಿಹೇನು ನಾನು ತನು ಮನವ, ಬಿಟ್ಟಿಹೇನು ನಾನು ಬಿಡುಮುಡಿಯ, ಕೊಟ್ಟಿಹೇನು ನಾನು ತನು ಮನವ, ಮೃಡಗೆ ಕೊಟ್ಟಿಹೇನು ತನು ಮನವ ಅಂತೇಳಿ ಯೋಗಾಂಗ ತ್ರಿವಿಧಿ ಒಳಗಡೆ ಬರ್ತದೆ ಪದ್ಯ. ಹಾಗೆ ಹೊರಟಾಗ ಒಂದು ಕಡೆ ಹುಚ್ಚಿ ಅಂತ ಹೇಳಿ ಹೊಡೆಸ್ಕೊಂಡು ಒಂದು ಸ್ಮಶಾನದಲ್ಲಿ ಮಲಗಿ ಮತ್ತೆ ಹಸಿವು
ಅಬ್ಬರ ತಡೆಯೋಕ್ಕಾಗಲಾರ್ದು ಭಿಕ್ಷಕ್ಕೆ ಹೋಗ್ತಾರೆ. ಅದೇ ಮೊದಲು ಜೀವನದಲ್ಲಿ ಭಿಕ್ಷಕ್ಕೆ ಹೋಗಿರೋದು. ಸರಿ, ಅದೆಲ್ಲ ಭಾಳ ದೊಡ್ಡ ಕಥೆ. ಅದು ತರಂಗಿಣಿ ಓದೇ ತಿಳ್ಕೋಬೇಕು. ಒಂದು ಮನೆಗೆ ಅನೇಕ ನಿಂದೆಗಳು ಮಾತುಗಳೆಲ್ಲ ಕೇಳಿದ ಮೇಲೆ ಒಂದು ಮನೆಗೆ ಊಟ ಸಿಕ್ಕುತ್ತೆ. ಅವಳು ಮೊಸರನ್ನ ಕಲಸಿ ಕೊಡ್ತಾಳೆ. ತೃಪ್ತಿಯಾಗಿ ಊಟ ಮಾಡ್ತಾಳೆ ಮಹಾದೇವಕ್ಕ. ಊಟ ಮಾಡಿ ನೀರಿಸ್ಕೊಂಡು ಕುಡಿದು ಮರದ ಕೆಳಗಡೆ ಕೂತಿದ್ದಾಳೆ. ಅಂದರೆ ಸ್ವಲ್ಪ ಬಿಸಿಲು ಆರಿಸ್ಕೊಂಡು ಹೋಗೋಣ ಅಂತ ಹೇಳಿ ಮರದ ಕೆಳಗಡೆ ಕೂತಿದ್ದಾಳೆ. ಒಬ್ಬಳು ಬಂದು, ಅಷ್ಟೊತ್ತಿಗಾಗಲೇ ದಿಗಂಬರಳಾಗಿರಲ್ಲ ಮಹಾದೇವಕ್ಕ. ಸ್ಮಶಾನದಲ್ಲಿ ಒಂದು ಹೆಣದ ಮೇಲಿನ ಸೀರೆ ಸಿಗುತ್ತೆ, ಗಾಳಿಗೆ ಬಂದು ಬೀಳುತ್ತೆ, ಅದನ್ನೇ ಉಟ್ಕೊಂಡು ಕೂತಿದ್ದಾಳೆ. ಸರಿ, ಬಿಳಿ ಸೀರೆ, ರುದ್ರಾಕ್ಷಿ ಕೊರಳಲ್ಲಿ, ಲಿಂಗ. ಒಬ್ಬಳು ಈ ಗೌರಿ ಪೂಜೆ ಮಾಡಿರ್ತಾಳೆ. ಆಕೆ ಯಾರಿಗಾದ್ರೂ ಬಾಗಿನ ಕೊಡಬೇಕು, ಎಡೆ ಕೊಡಬೇಕು, ದಾನ ಮಾಡ್ಬೇಕು. ಅದಕ್ಕೋಸ್ಕರ ಬರ್ತಾಳೆ. ಬಂದು ಮಹಾದೇವಕ್ಕನ ಕರೀತಾಳೆ. ಏ ಶರಣಮ್ಮ ತಾಯಿ, ಬಾ, ಗೌರಿ ಪೂಜೆ ಮಾಡಿದ್ದೀನಿ, ತಗೊಂಡು ಹೋಗ್ಬಿಡು, ಬಾಗಿನ ಕೊಡಬೇಕು, ಅದನ್ನು ತಗೊಂಡು ಹೋಗೋಣ. ಮನಸ್ಸು ಹೇಳುತ್ತೆ, ತಗೊಂಬಿಡು, ಸಾಯಂಕಾಲಕ್ಕೆ ಬೇಕು ಅಂತ, ಇಟ್ಕೋ, ಪರವಾಗಿಲ್ಲ. ತಕ್ಷಣವೇ ವಿವೇಕ ಹೇಳುತ್ತೆ, ಬೇಡ, ಈಗ ಹೊಟ್ಟೆ ತುಂಬ ಸಿಕ್ಕಿದೆ, ಮುಂದಿಂದು ಪರಮಾತ್ಮನ ಇಚ್ಛೆ, ಯಾಕೆ ತಗೊಳ್ಳೋದು, ಬೇಡ. ಅವಳು 2 ನಿಮಿಷ ಮಾತಾಡಲ್ಲ, ಮೌನವಾಗಿರ್ತಾಳೆ. ಯಾರಾದರೂ ಅಷ್ಟೇ, ಜ್ಞಾನಿಗಳು, ಸಂತರು, ಶರಣರು ಒಮ್ಮೆಗೆ ಉತ್ತರ ಕೊಡಲ್ಲ. ತಕ್ಷಣ ಉತ್ತರ ಕೊಟ್ಟು ಆಮೇಲೆ ಪಶ್ಚಾತ್ತಾಪ ಪಡೋರು ಅರೆಬರೆ ಜ್ಞಾನಿಗಳು. ಮಹಾದೇವಕ್ಕ ಮಾತಾಡಲ್ಲ. ಬಾರವಾ, ಯಾಕೆ ಯೋಚನೆ ಮಾಡ್ತಾ ಇದೀಯಾ, ಎಡೆ ವೈ ಬಾ. ಇಲ್ಲ ತಾಯಿ, ನಂದೀಗಾಗಲೇ ಊಟ ಆಗಿದೆ, ಯಾರಿಗಾರು ಬೇರೆಯವ್ರಿಗೆ ಕೊಡಿ. ಅಯ್ಯೋ ಹುಚ್ಚಿ, ತೆಗೆದಿಟ್ಕೋ ಬಾ, ಸಾಯಂಕಾಲಕ್ಕೆ ಬರುತ್ತೆ. ಬೇಡ ಅಂತೆ, ಬೇಡ, ಭಿಕ್ಷುಕ್ಳು ಪಾಪ, ನಿನಗೆ ಕೊಡಬೇಕು ಅಂತ ನಾನು ಕರಿತಾ ಇದ್ದೀನಿ, ಬಾ. ಇಲ್ಲ ತಾಯಿ, ಬೇರೆಯವ್ರಿಗೆ ಕೊಡು. ಆಕೆ ಅಯ್ಯೋ ಇದು ಹುಚ್ಚಿಡಿದೆ ಅಂತ ಹೊರಟೋಗಲ್ಲ, ಅಲ್ಲೇ ನಿಂತ್ಕೊಂಡಿರ್ತಾಳೆ. ಅವಾಗ ಮಹಾದೇವಕ್ಕ, ಈ ಜಗತ್ತು ಹೆಂಗಿದೆಯಲ್ಲ, ಬೇಡಿದ್ರು ಹುಚ್ಚಿ ಅನ್ನುತ್ತೆ, ಬೇಡ ಅಂದ್ರೂ ಹುಚ್ಚಿ ಅನ್ನುತ್ತಲ್ಲ ಅಂತೇಳಿ ಈ ವಚನವನ್ನು ಆಕೆಗೆ ಹೇಳ್ತಾನೆ. ಕಲ್ಲ ಹೊತ್ತು ಕಡಲೊಳಗೆ ಮುಳುಗಿದಡೆ, ಎಡರಿಂಗಿ ಕಡೆ ಉಂಟೆ ಅವ್ವ, ಉಂಡು ಹಸಿವಾಯಿತೆಂದಡೆ ಭಂಗವೆಂಬೆ, ಕಂಡ ಠಾವಿನಲ್ಲಿ ಮನ ಬೆಂದಡೆ, ಗಂಡ ಚೆನ್ನಮಲ್ಲಿಕಾರ್ಜುನ ದೇವನೆಂತೊಲಿವನವ. ಅಂದರೆ ತುತ್ತು ಜಾಸ್ತಿ ಆದರೆ, ಊಟ ಜಾಸ್ತಿ ಆದರೆ ಸಾಧನೆಗೆ ವಿಘ್ನ, ಮತ್ತು ಸಿಕ್ಕಲ್ಲಿ ತಿಂದರೆ ವಿಕಾರಗಳು ಜಾಸ್ತಿ ಆಗುತ್ತೆ ಎನ್ನುವುದು ಮಹಾದೇವಕ್ಕನ ಅಭಿಪ್ರಾಯ. ಅದಿವತ್ತು ಸಾಬೀತಾಗ್ತಾ ಇದೆ ಎಲ್ಲ ಕಡೆನೂ. ಜನರಿಗೆ ತಿನ್ನೋದೇ ಒಂದು ಮೌಲ್ಯ ಆಗೋಗ್ಬಿಟ್ಟಿದೆ ಇವಾಗ. ಅದು ಖುಷಿ ಆದರೂ ತಿನ್ನೋದು, ದುಃಖ ಆದರೂ ತಿನ್ನೋದು, ಉಚಿತವಾಗಿ ಸಿಕ್ಕರೂ ತಿನ್ನೋದು, ಬೇಡ ಆದರೂ ತಿನ್ನೋದು, ಭ್ರಷ್ಟಾಚಾರ ಮಾಡಿದ್ರು ತಿನ್ನೋದು, ಒಟ್ಟು ಹೇಗಾದರೂ ತಿನ್ನೋದು ಆಗುತ್ತೆ. ಅದಕ್ಕೆ ಇಷ್ಟು ಕಾಯಿಲೆ ಆಗಿರೋದು. ಬೆಳಗ್ಗೆ ತಿಂಡಿ ತಿಂದಿರ್ತಾರೆ ಹೊಟ್ಟೆ ತುಂಬ, ಒಂದು ತಾಸಲ್ಲೇ ಯಾರೋ ಸ್ನೇಹಿತ ಸಿಕ್ಕ ಅಂತೇಳಿ ಖುಷಿ ಆಗುತ್ತೆ, ಇಬ್ಬರು ಹೋಟ್ಲಿಗೆ ಹೋಗ್ತಾರೆ, ಚಹಾ ಕುಡಿಬೇಕು ಅಂತ ಹೋಗಿರ್ತಾರೆ, ಅದ್ರ ಜೊತೆ ಇನ್ನೇನಾದ್ರು ತೊಗೊಂಡು ತಿಂತಾರೆ, ಮತ್ತು ತಿನ್ನೋದು. ಈ ಥರ ಆಗಿ ರೋಗಗಳು ಜಾಸ್ತಿ ಆಗಿದ್ದಾವೆ. ಇವತ್ತು ಯಾಕೆ ಈ ವಚನ ಬಂದು ನನಗೆ ಅಂದರೆ, ಸೋಮವಾರ ಉಪವಾಸ ಮಾಡೋ ಪದ್ಧತಿಯನ್ನು ನಮ್ಮ ಹಿರಿಯರು ಬಹಳ ಜನ ಇಟ್ಕೊಂಡಿದ್ರು. ನಮ್ಮ ಕಡೆ ಏನು ಇಟ್ಕೊಂಡಿರಲಿಲ್ಲ. ನಮ್ಮ ಕಡೆ ಶಿವರಾತ್ರಿ ಉಪವಾಸ, ನಾವು ಹುಟ್ಟಿದ್ದ ಊರಲ್ಲಿ ಸೋಮವಾರದ ಉಪವಾಸ ರೂಢಿ ಇರಲಿಲ್ಲ ಅವ್ರಿಗೇನು. ಸೋಮವಾರ ಯಾಕೆ ಗೊತ್ತಾಗ್ತಿತ್ತು ಅಂದರೆ, ಸೋಮವಾರ ಜಳಕ ಮಾಡ್ತಿದ್ರು ತಪ್ಪಲಾರದೆ, ಸ್ನಾನ ಮಾಡ್ತಿದ್ರು, ಅದು ಗೊತ್ತಾಗ್ತಿತ್ತು ಸೋಮವಾರ ಅಂತೇಳಿ. ಉಪವಾಸ ಮಾಡೋದೇನು ನಮ್ಮ ತಾಯಿ ತಂದೆಗಳು ರೂಢಿಸ್ಕೊಂಡಿರಲಿಲ್ಲ. ಆಮೇಲೆ ನಾನು ಚಿಕ್ಕವನಿದ್ದಾಗ ಕೇಳೂ ಇರಲಿಲ್ಲ. ಆದರೆ ಈ ಕಡೆ ಉತ್ತರ ಕರ್ನಾಟಕಕ್ಕೆ ಬಂದಮೇಲೆ ಇಲ್ಲಿ ಸೋಮವಾರ ಅಥವಾ ಮಂಗಳವಾರ, ಶುಕ್ರವಾರ, ಹಿಂಗೆ ಬುಧವಾರ ಕೆಲವರು ಅವ್ರವ್ರ ಮನೆ ದೇವ್ರ ದಿವಸ ಉಪವಾಸ ಮಾಡೋ ಪದ್ಧತಿ ಇತ್ತು ಮೊದಲು. ಈಗ ಅದು ಹೊರಟೋಗ್ತಾ ಇದೆ, ತುಂಬ ಜನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಆ ವಾರಕ್ಕೊಂದು ದಿವಸ ಉಪವಾಸನಾದರೂ ಮಾಡಬೇಕು. ಅವತ್ತು ಬಹಳ ಜನ ತಪ್ಪು ಮಾಡೋದೇನು ಅಂದರೆ, ಚಹಾ ಕುಡಿದು ಬಿಡ್ತಾರೆ, ನೀರು ಕುಡಿಯೋಲ್ಲ ಸರಿಯಾಗಿ. ಅವತ್ತು ಒಂದು ದಿವಸನಾದರೂ ಚಹಾ ಬಿಟ್ಟು, ಕಾಫಿ ಬಿಟ್ಟು ಚೆನ್ನಾಗಿ ನೀರು ಕುಡೀರಿ, ಅಥವಾ ಜೇನುತುಪ್ಪ ನಿಂಬೆಹಣ್ಣಿನ ರಸ ಕುಡೀರಿ, ಮಜ್ಜಿಗೆ ಕುಡೀರಿ. ಕೊನೆಗೆ
ಇವತ್ತು ನಾನು ಹಣ್ಣು ಮೇಲೆ ಇದ್ದೀನಿ ಅಂದರೆ ಈಗ ಉಪವಾಸ ಮಾಡಿದ್ರೆ ನಿಂಬೆಹಣ್ಣಿನ ರಸ ಜೇನುತುಪ್ಪ ಕುಡಿದ್ರೆ ನನ್ನ ಧ್ವನಿ ಹೊರಟೋಗ್ಬಿಡುತ್ತೆ, ಅಗತ್ಯ ಇಲ್ಲ. ಆದ್ದರಿಂದ ನಾನು ಕೇವಲ ಹಣ್ಣು ತಿನ್ಕೊಂಡು ಸಾಯಂಕಾಲ ತನಕ ಇರೋಣ. ಎಷ್ಟು ಖುಷಿ ಆಗುತ್ತೆ, ಎಷ್ಟು ಚೆನ್ನಾಗಿ ಹಸಿವಾಗುತ್ತೆ ಅವತ್ತು ಅಂದರೆ, ಬರೀ ಹಣ್ಣು ತಿನ್ಕೊಂಡಿದ್ರು ಕೂಡ ನೀವು ಬೇಯಿಸಿದ ಆಹಾರ ಬಿಟ್ಬಿಟ್ಟು ಉಪವಾಸ ಮಾಡೋಕ್ಕಾಗದೇ ಇದ್ದರೆ ಬರೀ ಹಣ್ಣು ಮೇಲಿದ್ರೂ ಅದು ಉಪವಾಸನೇ ಆಗುತ್ತೆ, ಫಲೋಪವಾಸ ಅಂತ ಕರೀತಾರೆ. ಇಲ್ಲ ಕಡೆಗೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಚೆನ್ನಾಗಿ ಉಪವಾಸ ಮಾಡಿ ನೀರು ಕುಡೀರಿ, ಮಜ್ಜಿಗೆ ಕುಡೀರಿ, ಜೇನುತುಪ್ಪ ನಿಂಬೆಹಣ್ಣಿನ ರಸ ಕುಡೀರಿ. ಹಳ್ಳಿಗಳು ಹಣ್ಣು ಸಿಗಲ್ಲ ಅಥವಾ ಹಣ್ಣು ತಿನ್ನೋಕ್ಕೆ ಮನಸ್ಸಿಲ್ಲ, ಪರವಾಗಿಲ್ಲ, ಉಪ್ಪಿಟ್ಟು ಮಾಡ್ಕೊಳ್ಳಿ, ಅನ್ನ ಬೇಡ ಅವತ್ತು, ಉಪ್ಪಿಟ್ಟು ತಿಂದು ಉಪವಾಸ ಮಾಡಿ, ಏನು ತೊಂದರೆ ಇಲ್ಲ, ಅದು ಒಳ್ಳೆಯದೇ ಆಗುತ್ತೆ. ಉಪ್ಪಿಟ್ಟು ತಿನ್ಕೊಂಡು ಮೊದಲು ಸ್ವಲ್ಪ ಕಷ್ಟ ಆಗ್ಬೋದು, ಭಾರ ಅನ್ನಿಸ್ಬೋದು, ಬೇರೆ ಬೇರೆ ತೊಂದರೆ ಆಗ್ಬೋದು. ಉಪವಾಸ ರೂಢಿ ಆಗಿದ್ದವರಿಗೆ ರಾತ್ರಿ ಹೊತ್ತು ಪ್ರಸಾದ ಮಾಡಿ ಉಪ್ಪಿಟ್ಟು ತಿನ್ನಿ, ಒಂದು ಸ್ವಲ್ಪ ಏನಾದರೂ ಕಷಾಯ ಕುಡೀರಿ ಅಥವಾ ಮೇಲೆ ಹಾಲು ಕುಡೀರಿ. ಅಥವಾ ನಿಮಗೆ ಅಷ್ಟು ಪ್ರೀತಿ ಇತ್ತಂದರೆ ರಾತ್ರಿ ಹೊತ್ತು ಚಹಾ ಕುಡಿಯೋದು ಒಳ್ಳೆಯದಲ್ಲ, ನಿದ್ದೆ ಬರಲ್ಲ ಅಂತ ಹೇಳ್ತಾರೆ. ಕೆಲವರು ಚಹಾ ಕುಡಿದ್ರು ನಿದ್ದೆ ಬರುತ್ತೆ. ಉಪ್ಪಿಟ್ಟು ತಿಂದು ಚಹಾ ಕುಡೀರಿ, ಅದು ಎಷ್ಟೋ ಖುಷಿ ಕೊಡುತ್ತೆ. 12 ತಾಸಿನ ಉಪವಾಸನೂ ನಿಮ್ಗೆ ಆರೋಗ್ಯ ಚೆನ್ನಾಗೇ ಮಾಡುತ್ತೆ. ಇಲ್ಲಿ ನಮ್ಮಲ್ಲಿ ಒಬ್ಬ ಮನಗುಂಡಿಲಿ ಒಬ್ಬ ಅಜ್ಜ ಇದ್ದಾನೆ, 90 ವರ್ಷ ಹೆಚ್ಚು ಕಡಿಮೆ, ನಾಗಪ್ಪ ಅಜ್ಜ ಅಂತ ಹೇಳಿ. ಇನ್ನೂ ಹೊಲಕ್ಕೆ ಹೋಗ್ತಾರೋ, ಇನ್ನೂ ಹೊಲಕ್ಕೆ ಹೋಗೋದು, ಕೆಲಸ ಮಾಡೋದೆಲ್ಲ ಇದೆ. 90 ವರ್ಷದ ಸಮೀಪ ದಾಟಿದ್ರೂ ಕೂಡ ಯಾಕೆ ಶಕ್ತಿ ಇದೆ ಅಂದರೆ ಅವ್ರು ಇಂಥವನ್ನೆಲ್ಲ ಪಾಲಿಸ್ತಾರೆ. ವಾರಕ್ಕೊಂದು ದಿವಸ ಒಪ್ಪತ್ತು ಮಾಡೋದು ಅಂತೇಳಿ, ಅದನ್ನು ಈ ಹಾಸ್ಯ ಮಾಡಿದ್ರು ಅಂತೇಳಿ ಕೆಲವರು ಅರೆಬರೆ ಜ್ಞಾನಿಗಳು ಹೇಳಿದ್ರು ಅಂತೇಳಿ ಅದನ್ನು ಕೈ ಬಿಟ್ಬಿಟ್ರು ಕೆಲವು ಜನ, ಹಳ್ಳಿ ಜನ. ಅದು ಬಿಡಬೇಡಿ, ಆ ಥರ ಉಪವಾಸ ಮಾಡಬೇಕು. ವಾರದ ಉಪವಾಸನೇ ಮಾಡಿ, ಎಷ್ಟೋ ಖುಷಿ ಕೊಡುತ್ತೆ. ಇನ್ನು ಚಿಕಿತ್ಸಾ ದೃಷ್ಟಿಯಿಂದ ಇಲ್ಲಿ ಬಂದು ಉಪವಾಸ ಮಾಡೋದಿದೆಯಲ್ಲ, ಅದು ಶ್ರೇಷ್ಠವಾದದ್ದು. ನಿಮಗೆ ಯಾವುದೇ ಕಾಯಿಲೆ ಇರಲಿ, ಯಾವುದೇ ಆಪ್ರೇಷನ್ ಹೇಳಿರಲಿ, ಒಟ್ಟು ಆಪ್ರೇಷನ್ ಮಾಡಿಸ್ಕೋಬೇಡಿ, ತಕ್ಷಣ ಇಲ್ಲಿಗೆ ಬನ್ನಿ, ಒಂದು 10 ದಿವಸದ ಕೋರ್ಸ್ ಮಾಡಿ, ಆಮೇಲೆ 21 ದಿವಸ ಮಾಡಿ, 1 ತಿಂಗಳು ಮಾಡಿ, ನಿಮಗೆ ಮಾಡೋಕ್ಕೆ ಧೈರ್ಯ ಬರ್ತದೆ. ಎಷ್ಟೋ ಜನ ಆಪ್ರೇಷನ್ ತಪ್ಪಿಸ್ಕೋಬೋದು. ಆಮೇಲೆ ವಾರದ ಉಪವಾಸ, ಆಮೇಲೆ ರಾತ್ರಿ ಹೊತ್ತು ಹಣ್ಣುಗಳು, ತರಕಾರಿಗಳು, ಹಣ್ಣು ತರಕಾರಿ ತಿನ್ನೋದನ್ನು ಕಡ್ಡಾಯವಾಗಿ ರೂಢಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಅದೊಂದು ಬಜೆಟ್ ಮಾಡ್ಕೊಂಬಿಡಿ, ಹಣ್ಣು ತರಕಾರಿ ತಿನ್ನಲೇಬೇಕು ಅಂತ ಹೇಳಿ. ಖಂಡಿತ ಬಡವರು ಕೂಡ ತಿನ್ಬೋದು ಅಂಥ ಹಣ್ಣುಗಳು, ಅಂಥ ತರಕಾರಿಗಳು. ಕೆಲವೊಂದು ಹೊಲದಲ್ಲೇ ಬೆಳ್ಕೋಬೋದು ನೀವು. ಆ ರೀತಿ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಯ್ಕೊಳ್ಳಿ. ಸೋಮವಾರನೋ ಮಂಗಳವಾರನೋ ನಿಮ್ಮ ಮನೆದೇವರು ಇಟ್ಕೊಳ್ಳಿ, ನಿಮ್ಗೆ ಯಾವತ್ತು ಅನುಕೂಲ ಆಗುತ್ತೆ. ನೌಕರಿ ಮಾಡೋರು ಭಾನುವಾರ ಉಪವಾಸ ಮಾಡಿ, ಅವತ್ತು ಸಂಡೇ ಸ್ಪೆಷಲ್ ಅಂತ ಇನ್ನೂ ಏನೇನೋ ತಿಂದು ಆರೋಗ್ಯ ಕೆಡಿಸ್ಕೊಳ್ಳೋದ್ರ ಬದಲಾಗಿ ಅವತ್ತು ನೀವು ರಜೆ ತಗೊಳ್ಳಿ, ಹೊಟ್ಟೆಗೂ ರಜೆ ಕೊಡಿ. ಅವತ್ತು ಕ್ಲೀನಿಂಗ್ ಇರ್ತದೆಲ್ಲ, ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಬಟ್ಟೆ ಕ್ಲೀನ್ ಮಾಡೋದು, ಎಲ್ಲ ಸ್ವಚ್ಛ ಮಾಡೋದೆಲ್ಲ ಇರ್ತದೆ. ಅದನ್ನು ಆನಂದವಾಗಿ ಮಾಡ್ಬೋದು. ಉಪವಾಸ ಇದ್ದರೆ ಇನ್ನೂ ಹೆಚ್ಚು ಕೆಲಸ ಮಾಡ್ತೀರ, ಅದನ್ನು ಮಾಡಿ. ಇಲ್ಲ ಅಂದರೆ ಒಂದು ತುತ್ತು ಹೆಚ್ಚಾದರೂ ಕೂಡ ಇಷ್ಟು ಸಮುದ್ರ ಮುಳುಗಿ ಸಾಯೋದಕ್ಕೆ ಹೋಲಿಕೆ ಕೊಡ್ತಾರೆ ಮಾದೇವಕ್ಕಂದರೆ. ಎಷ್ಟು ನಾವು ತಪ್ಪು ಮಾಡ್ತಾ ಇದ್ದೀವಿ, ಸಿಕ್ಕಾಪಟ್ಟೆ ಮಧ್ಯೆ ತಿನ್ನೋದು, ಸಿಕ್ಕಿದ್ದೆಲ್ಲ ತಿನ್ನೋದು, ಇದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣು.